ನಮ್ಮನ್ನು ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸಪ್ಪ, ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ ಕರ್ತನೆ. ಅಪ್ಪ, ಈ ಒಂದು ಸಾಯಂಕಾಲ ವೇಳೆಯಲ್ಲಿ ದೇವರೇ, ಒಂದು ಜೂಮ್ ಮುಖಾಂತರ ಕರ್ತನೆ, ಅಪ್ಪ, ನಿಮ್ಮ ವಾಕ್ಯ ಕೇಳಲಿಕ್ಕೆ ಕರ್ತನೆ ನಾವೆಲ್ಲರೂ ಬರ್ತಿದ್ದೇವೆ. ನಿಮ್ಮ ಪರಿಶುದ್ಧಾತ್ಮನ ಬಲದಿಂದ ಕರ್ತನೆ ತುಂಬಿಸು. ವಾಕ್ಯ ಕೊಡುವಂತ ಪಾಸ್ಟರ್ ಸೈನಿ ಅವ್ರನ್ನ ಕರ್ತನೆ ಮುಟ್ಟು ಬಲಪಡಿಸು. ನೀನ್ ತಾನೇ ದೇವರೇ ಈ ವಾಕ್ಯದ ಒಟ್ಟಿಗಿದ್ದು ದೇವರೇ, ಪ್ರಾರಂಭದಿಂದ ಅಂತ್ಯದವರೆಗೂ ಇದು ನಡ್ಸ್ಕೊಡ್ಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ನನ್ನ ಜೀವಳ ತಂದೆಯ ದೇವರೇ, ಆಮೆನ್. Amen. Thank you. Okay. So we are continuing our message, how do I solve my personal pain? ನಾವು ನಮ್ಮ ಒಂದು ವ್ಯಕ್ತಿಗತ ನೋವನ್ನ ಯಾವ ರೀತಿ ನಿವಾರಿಸಿಕೊಳ್ಳಬೇಕು ಅನ್ನುವಂತ ಸಂದೇಶವನ್ನ ಮುಂದುವರಿಸೋಣ. And last week we finished off about the Bible verses about the devil. ಕಳೆದ ವಾರ ನಾವು ಸೈತಾನನ ಒಂದು ವಿಧಾನಗಳ ಬಗ್ಗೆ ವಚನಗಳನ್ನ ಓದಿ ಅರ್ಥ ಮಾಡ್ಕೊಂಡಿದ್ದೀವಿ. And it's very important that we have the factual word of God. ಸರಿಯಾದ ವಾಕ್ಯವನ್ನ ನಾವು ಹೊಂದಿರೋದು ತುಂಬಾ ಮುಖ್ಯವಾಗಿದೆ. What I mean is, if we just go to church religiously, or if we just learn about the Bible like knowledge, we can't experience the power of the gospel. ಅಂದ್ರೆ ದೇವರ ವಾಕ್ಯವನ್ನ ಬರೀ ನಮ್ಮ ಜ್ಞಾನಕ್ಕಾಗಿ ತಿಳುವಳಿಕೆಯಾಗಿ ಕೇಳೋದಾದ್ರೆ ಅಥವಾ ಕಲಿಯೋದಾದ್ರೆ ನಾವು ದೇವರ ಕಾರ್ಯಗಳನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ. So as much as we know the word of God, we have to apply the word of God to our life. ಎಷ್ಟು ನಾವು ದೇವರ ವಾಕ್ಯವನ್ನು ಕೇಳ್ತೀವೋ ಅಷ್ಟೇ ಅದು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. So as the Bible is exposing the devil, the Bible is also giving us the method to come out of the power of the devil. ಸೈತಾನನ ಬಗ್ಗೆ ಸತ್ಯವೇದ ಎಷ್ಟು ಹೇಳ್ತಿದೆಯೋ ಅಷ್ಟೇ ಆ ಸೈತಾನಿಂದ ನಾವು ಹೇಗೆ ಹೊರಗಡೆ ಬರಬಹುದು ಅನ್ನೋದ್ರ ಕುರಿತು ಕೂಡ ಮಾತನಾಡ್ತಾ ಇದೆ. So the method is, he gave us Jesus Christ and he gave us the word of God. So we have to hold to the word of God whenever the devil tries to attack us. ಸೈತಾನನು ಯಾವಾಗೆಲ್ಲ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೋ ಆಗೆಲ್ಲ ನಮ್ಮಲ್ಲಿರುವಂತ ಆ ವಾಕ್ಯವನ್ನ ಬಲವಾಗಿ ಹಿಡ್ಕೊಂಡು ನಾವು ಎದುರಿಸಬೇಕು. And like Genesis 3:5 on the screen, Satan makes us like God. He makes us think we can be perfect like God. ಕಳೆದ ವಾರ ನಾವು ನೋಡಿದಾಗೆ 6ನೇ ಪಾಯಿಂಟ್ ಅದೇನಂತ ಹೇಳಿದ್ರೆ, ಸೈತಾನನು ನಮ್ಮನ್ನ ದೇವರಾಗುವಂತ ಆಲೋಚನೆಗಳನ್ನ ಕೊಟ್ಟು ಮೋಸ ಮಾಡ್ತಾನೆ. But we can't be perfect because we have a lot of weakness, we have a lot of wrong things, and we have to admit that we need Jesus Christ. ನಮ್ಮಲ್ಲಿ ಅನೇಕ ತಪ್ಪಾದ ಆಲೋಚನೆಗಳು ತಪ್ಪುಗಳು ಇರುತ್ತೆ, ಅವೆಲ್ಲವನ್ನು ಕೂಡ ನಾವು ದೇವರಿಗೆ ಒಪ್ಪಿಸಿ ಬಿಡಬೇಕು. So like Apostle Paul said, that he boasts in his weakness, because when he is weak, he can hold on to Christ. ಪೌಲನು ಹೇಳ್ತಾನೆ, ನಾನು ಬಲಹೀನನಾಗಿರುವಾಗಲೇ ಹೆಚ್ಚು ದೇವರಿಗೆ ಕೃತಜ್ಞತನಾಗಿರುತ್ತೇನೆ ಎಂಬುದಾಗಿ. ಕಾರಣ ಏನು ಅಂತ ಹೇಳಿದ್ರೆ, ಆ ಬಲಹೀನತೆಯಲ್ಲಿ ದೇವರ ಬಲವನ್ನ ಅವನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಂಬಿದ್ದ. So when we listen to the word of God, we have to look at our spiritual state, and we have to see how we can challenge towards holding on to the gospel. ನಮ್ಮ ಒಂದು ಬಲಹೀನತೆಗಳನ್ನ ನಾವು ಅರ್ಥ ಮಾಡ್ಕೊಂಡು ಯಾವ ರೀತಿ ನಾವು ದೇವರ ಸುವಾರ್ತೆನ ಹಿಡ್ಕೊಂಡು ಸವಾಲಾಗಿ ಜೀವಿಸಬೇಕು ಅನ್ನೋದನ್ನ ತಿಳ್ಕೋಬೇಕು. Yeah, so we have to be really honest in the gospel, and anyways, God knows everything about us, so we can't hide anything from God. ದೇವರ ಸುವಾರ್ತೆಯಲ್ಲಿ ನಾವು ಸತ್ಯವಂತರಾಗಿರ್ಬೇಕು, ನಾಟಕವಾಡುವಂತವರಾಗಿ ಇರಬಾರ್ದು. ಯಾಕಂದ್ರೆ ಮನುಷ್ಯನ ನಾವು ಮೋಸ ಮಾಡ್ಬೋದೇ ವಿನ ದೇವ್ರಿಗಲ್ಲ. ದೇವ್ರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ. So this devil, he will work until the end of time, and he continuously gives us pain and suffering. ಈ ಸೈತಾನನು ಕೊನೆ ತನಕ ಇರ್ತಾನೆ, ಕೊನೆವರೆಗೂ ಕೂಡ ಜನರಿಗೆ ಅವನು ತೊಂದರೆಗಳನ್ನ ಕೊಡ್ತಾ ಇರ್ತಾನೆ. So in the main text, it says that God created us to enjoy eternal true happiness. ಇವತ್ತು ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ಪಾಠ್ಯ ಪುಸ್ತಕ ಅಂತ ಹೇಳಿ ಒಂದು ಸಂದೇಶವನ್ನ ನೋಡುವಾಗ ಪ್ರತಿಯೊಬ್ಬರಿಗೂ ಅವರವರ ವೈಯಕ್ತಿಕ ನೋವು ಇರುತ್ತದೆ ಎಂಬುದಾಗಿ ನೋಡ್ತಿದ್ದೀವಿ. So we really have to consider, when am I the most happy? ಹಾಗಾಗಿ ನಾವು ಯಾವಾಗ ಯಾವ ರೀತಿಯಲ್ಲಿ ಸಂತೋಷವಾಗಿದ್ದೇವೆ ಅನ್ನೋದನ್ನ ಯೋಚನೆ ಮಾಡಬೇಕು. So some remnants, you might think I'm the most happy when I'm watching movie or playing games or eating some yummy food. ಇಲ್ಲಿರುವಂತ ನೀವು ಯೋಚನೆ ಮಾಡಬಹುದು, ನಾನು ಸಿನಿಮಾ ನೋಡಿದಾಗ ತುಂಬಾ ಸಂತೋಷವಾಗಿರ್ತೇನೆ ಅಂತಾನೋ, ಅಥವಾ ನಾನು ಆಟ ಆಡುವಾಗ ಗೇಮ್ಸ್ ಆಡುವಾಗ ಸಂತೋಷವಾಗಿರ್ತೀನಿ ಅಂತಾನೋ, ಅಥವಾ ಒಳ್ಳೊಳ್ಳೆ ಆಹಾರ ತಿನ್ನುವಾಗ ಸಂತೋಷವಾಗಿರ್ತೀನೋ ಅಂತ ಅನ್ಕೋಬಹುದು.
But God gave us true peace, true happiness that is only inside of Christ. That's only when we are with God. ಆದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನಾವ್ ಯಾವಾಗ ಕ್ರಿಸ್ತನಲ್ಲಿ ಇದ್ಕೊಂಡು ದೇವ್ರ ಜೊತೆ ಇರ್ತೀವೋ ಆಗ ಮಾತ್ರನೇ ನಾವು ನಿಜವಾಗ್ಲೂ ಸಂತೋಷವಾಗಿ ಇರಬಹುದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. So there's a lot of worldly things that can make us happy for a short time, but to have true happiness, we have to understand the word of God and experience the word of God. ಈ ಲೋಕದಲ್ಲಿ ಸಂತೋಷ ಅನ್ನೋದಿದೆ, ಆದ್ರೆ ಅದು ತಾತ್ಕಾಲಿಕವಾದದ್ದು, ಸ್ವಲ್ಪ ಹೊತ್ತು ಮಾತ್ರ ಆ ಸಂತೋಷ. ಆದ್ರೆ ಕ್ರಿಸ್ತನಲ್ಲಿ ಮಾತ್ರನೇ ಶಾಶ್ವತವಾದ ಸಂತೋಷವಿರುತ್ತೆ. So ever since we had the three fundamental problems, even though we can accept Jesus Christ, we can be a remnant. There's a lot of times where we can still have suffering and pain. ಈ ಒಂದು 3 ಮೂಲಭೂತ ಸಮಸ್ಯೆಗಳು ಅಂತ ಹೇಳಿ ನಾವು ನೋಡ್ತೀವಲ್ಲ, ಸೈತಾನ, ಪಾಪ, ನರಕದ ಹಿನ್ನೆಲೆ, ಅವುಗಳಿಂದ ನಾವು ಹೊರಗಡೆ ಬಂದಿರ್ಬೋದು ಯೇಸುವಿನ ನಂಬಿ, ಆದ್ರೂ ಕೂಡ ಈ ಲೋಕದಲ್ಲಿ ನಮಗೆ ಅನೇಕ ಸಲ ಸಮಸ್ಯೆಗಳು ಬರುತ್ತಾ ಇರುತ್ತೆ. But God knows everything, and God never just lets us remain inside the problem. He gave us a problem so that we can overcome with the gospel. ದೇವರು ನಮಗೆ ಸಮಸ್ಯೆಗಳು ಬರುವಂಗೆ ಮಾಡೋದಿಲ್ಲ ಅಂತ ಅಲ್ಲ, ಸಮಸ್ಯೆಗಳು ನಮಗೆ ಬರುತ್ತೆ. ಆದ್ರೆ ಯೇಸು ಸ್ವಾಮಿ ನಮಗೆ ಬಲವನ್ನು ಕೂಡ ಕೊಟ್ಟಿದ್ದಾರೆ ಆ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬೇಕು ಎಂಬುದಾಗಿ. So especially for the remnants, sometimes in your studies or in your school, if you feel like you're not doing well, you might think, oh, did God just forget about me? How come God doesn't bless me to get a good result? ಒಂದು ವೇಳೆ ಇಲ್ಲಿ ಇರುವಂತ ಸ್ಟೂಡೆಂಟ್ಸ್ ನೀವು ಯೋಚನೆ ಮಾಡ್ಬೋದು, ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಚೆನ್ನಾಗಿ ಓದಿ ಬರ್ದಿದ್ದೀನಿ ಎಕ್ಸಾಮ್, ಆದ್ರೂ ಸರಿಯಾಗಿ ನನಗೆ ರಿಸಲ್ಟ್ ಬಂದಿಲ್ಲ, ದೇವ್ರು ನನ್ನ ಆಶೀರ್ವಾದ ಮಾಡಿಲ್ವಾ ಅಂತ ಹೇಳಿ ಯೋಚನೆ ಮಾಡ್ಬೋದು. But in that time when you face a big problem, that's the time you really have to pray and look towards God. ಯಾವಾಗ ನೀನು ತುಂಬಾ ಸಮಸ್ಯೆಯನ್ನ ಎದುರಿಸ್ತೀಯೋ ಅದೇ ಒಳ್ಳೆ ಸಮಯ ನೀನು ದೇವರ ಜೊತೆ ಇರೋದಕ್ಕೆ. ಅದನ್ನ ನೀನು ಅರ್ಥ ಮಾಡ್ಕೋಬೇಕು. And the more you have this kind of experience, you won't fall into the problem straight away. You will just pray straight away. ಹಾಗಾಗಿ ಯಾವ ಸಮಸ್ಯೆ ನಿನಗೆ ಎದುರಾಗುತ್ತೋ ಆಗ ಸಮಸ್ಯೆ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡ್ಬೇಕಾಗಿರೋದು, ನೀನು ನೇರವಾಗಿ ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಡ್ಬೇಕೆಲ್ಲವನ್ನು. So remember, it's not just a gospel you learn in church or a gospel that your pastor preaches about. It has to be my own personal gospel. ಸೊ ಇದೇನೋ ನೀನು ಬೈಬಲ್ ಅಲ್ಲಿ ಓದಿ ತಿಳ್ಕೊಳ್ಳುವಂತಹದ್ದು ಅಥವಾ ನಿಮ್ ಪಾಸ್ ಹೇಳುವಂತ ಮೆಸೇಜ್ ಆಗಿರ್ಬಾರ್ದು ಅಥವಾ ಸುವಾರ್ತೆ ಆಗಿರ್ಬಾರ್ದು. ನೀನು ಕೇಳುವಂತ ಆ ಸುವಾರ್ತೆ ನನ್ನ ಸುವಾರ್ತೆಯಾಗಿ ನಾವು ಮಾಡ್ಕೋಬೇಕು. So when you're by yourself, when you have a problem, you can't talk to your parents about it. You have to hold on to Christ. ಸೊ ಕೆಲವು ಸಲ ನೀವು ನಿಮ್ಮ ಸ್ನೇಹಿತರ ಹತ್ರನೋ ನಿಮ್ಮ ತಂದೆ ತಾಯಿ ಹತ್ರನೋ ಮಾತಾಡಕ್ ಆಗದೆ ಇರ್ಬೋದು ಕೆಲವು ವಿಷಯಗಳು, ಆದ್ರೂ ದೇವರನ್ನ ಇಟ್ಕೋಬೇಕು, ದೇವ್ರ ಜೊತೆ ಮಾತನಾಡಬೇಕು. And like the representative King David, he wrote a lot of Psalms, and in Proverbs, he always talked about how he praised God in his alone time. ನಾವು ಕೀರ್ತನೆಗಳಲ್ಲಿ ಮತ್ತು ಜ್ಞಾನೋಕ್ತಿಗಳಲ್ಲಿ ನೋಡ್ತೇವೆ, ದಾವಿದನು ಅವನ ಒಂದು ಒಂಟಿಯಾಗಿರುವಂತಹ ಸಮಯದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಇರುವಾಗ ಯಾವ ರೀತಿ ದೇವರ ವಾಕ್ಯವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ದ ಅಂತ ಹೇಳಿ ಆ ವಚನಗಳಲ್ಲಿ ಬರೀತಾನೆ. So how you enjoy the gospel in your alone time is very important, and just praying to God. ನೀವು ಒಬ್ಬಂಟಿಗರಾಗಿರುವಾಗ ಎಷ್ಟು ಮಟ್ಟಕ್ಕೆ ಸುವಾರ್ತೆಯನ್ನ ಆನಂದಿಸ್ತೀರಾ ಅನ್ನೋದು ಮುಖ್ಯವಾಗುತ್ತೆ, ಮತ್ತು ಎಷ್ಟು ಪ್ರಾರ್ಥನೆ ಮಾಡ್ತೀರಾ ಅನ್ನೋದು ಮುಖ್ಯವಾಗುತ್ತೆ. And if you feel like your faith is low or you're not really holding on to the gospel in times of problems, you just have to pray to God and ask him to give you grace and mercy. ಕೆಲವು ಸಲ ಆತ್ಮಿಕ ಜೀವನ ಅನ್ನೋದು ಕೂಡ ಏರುಪೇರು ಆಗ್ತಾ ಇರುತ್ತೆ. ಕೆಲವು ಸಲ ದೇವರಲ್ಲಿ ನಮಗೆ ತುಂಬಾ ನಂಬಿಕೆ ಇರುತ್ತೆ, ಕೆಲವು ಸಲ ಕಡಿಮೆ ಆಗ್ತಾ ಇರುತ್ತೆ ನಂಬಿಕೆ. ಆ ನಂಬಿಕೆ ಕಡಿಮೆ ಆದಾಗ ಪ್ರಾರ್ಥನೆ ಮಾಡೋಕ್ಕೂ ಮನ್ಸಾಗಲ್ಲ. ಹಾಗಾಗಿ ನಿನ್ನ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ನಂಬಿಕೆ ಕಡಿಮೆ ಆದಾಗ ನೀನು ಪ್ರಾರ್ಥನೆ ಮಾಡೋದನ್ನ ಮರಿಬಾರ್ದು. So on the screen there, we received the blessing of Emmanuel through Isaiah 7:14. The prophet Isaiah gave this prophecy. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ, ಶಾಶ್ವತ ಸಂತೋಷವನ್ನು ಆನಂದಿಸುವುದು ಯೆಶಾಯ 7:14ರಲ್ಲಿ ಇಮ್ಮಾನುವೇಲನ ಒಂದು ಆಶೀರ್ವಾದದ ಮೂಲಕ ಎಂಬುದಾಗಿ ನೋಡ್ತಿದ್ದೇವೆ. So this prophet Isaiah, he already prophesied about the Messiah who would come hundreds of years after him. ಇಲ್ಲಿ ಒಂದು 700 ವರ್ಷಗಳ ಹಿಂದೆ, ಅಂದ್ರೆ ಯೇಸು ಸ್ವಾಮಿ ಹುಟ್ಟೋದಕ್ಕೂ 700 ವರ್ಷಗಳ ಹಿಂದೆನೆ ಯೇಸು ಕ್ರಿಸ್ತನು ಕನ್ಯಾ ಮರಿಯಳಲ್ಲಿ ಇಮ್ಮಾನುವೇಲನಾಗಿ ಹುಟ್ಟು ಬರ್ತಾನೆ ಎಂಬುದಾಗಿ ಪ್ರವಾದನೆ ಆಗಿತ್ತು. And the Bible verse says that the Lord will give you a sign. So a sign means a sign that God is with us, that God knows that we have suffering, God knows we have. ಸೊ ಆ ವಚನದಲ್ಲಿ ಏನಿದೆ, ಇದರಿಂದ ಕರ್ತನು ತಾನೇ ನಿಮಗೊಂದು ಗುರುತನ್ನು ಕೊಡುವನು ಎಂಬುದಾಗಿ. ಆ ಗುರುತು ಏನು ಅಂದ್ರೆ ದೇವರು ನಿಮ್ ಜೊತೆ ಇದ್ದಾನೆ ಎಂಬುದಾಗಿ. And that sign is the Messiah, Christ Jesus, who was born from the Virgin Mary.
ಆ ಗುರುತು ಏನು ಅಂತ ಹೇಳಿದ್ರೆ ಈ ಒಂದು ಮೆಸ್ಸಿಯನಾಗಿರುವಂತಹ ಕ್ರಿಸ್ತನು ಇಮ್ಮಾನುವೇಲನಾಗಿ ಆ ಕನ್ನಿಕೆಯ ಗರ್ಭದಲ್ಲಿ ಹುಟ್ಟಿ ಬಂದಿರುವಂತಹ ಮಗನಾಗಿದ್ದಾನೆ. And the blessing of Emmanuel is the greatest blessing. If we can enjoy God with us at all times, we don't have to fall into sadness or fall into worries. ಎಲ್ಲಾ ಆಶೀರ್ವಾದಗಳಲ್ಲಿ ಶ್ರೇಷ್ಠವಾದ ಅತ್ಯುತ್ತಮವಾದ ಆಶೀರ್ವಾದ ಯಾವುದು ಅಂದ್ರೆ ಇಮ್ಮಾನುವೇಲನ ಆಶೀರ್ವಾದ. ಯಾಕಂದ್ರೆ ಆ ದೇವರು ನಮ್ಮ ಜೊತೆಯಲ್ಲಿ ಎಲ್ಲಾ ಸಂದರ್ಭದಲ್ಲೂ ಇರ್ತಾರೆ. And for me, as I grow in my walk of faith, I can really feel God is with me all the time. ನಾನು ಕೂಡ ನನ್ನ ನಂಬಿಕೆಯ ಜೀವಿತದಲ್ಲಿ ಬೆಳೀತಾ ಬೆಳೀತಾ ದೇವರು ನನ್ನ ಜೊತೆ ಇರೋದನ್ನ ಅನುಭವಿಸ್ತಾ ಇದ್ದೀನಿ. When I'm alone, when I'm doing my work, or something like a problem arises, I can really feel God is right next to me, with me all the time. ನನ್ನ ಜೀವನದಲ್ಲೂ ಕೂಡ ಸಮಸ್ಯೆಗಳು ಕಷ್ಟಗಳು ಎದುರಾದಾಗೆಲ್ಲ ದೇವರು ನನ್ನನ್ನ ಆ ಸಮಸ್ಯೆಗಳಿಂದ ತಪ್ಪಿಸೋದನ್ನ, ದೇವ್ರ ನನ್ನ ಜೊತೆ ಇರೋದನ್ನ ನಾನು ಅನುಭವಿಸ್ತಾ ಇದ್ದೀನಿ. And it's very comforting, you feel like your God is with you, your God will look after everything for you, you don't have to worry. ದೇವರು ನಿನ್ನ ಜೊತೆ ಇರೋದ್ರಿಂದ ನಿನಗೆ ಬರುವಂತ ಎಲ್ಲ ಸಮಸ್ಯೆಗಳಿಗೆ ದೇವರೇ ಪರಿಹಾರವನ್ನ ಕೊಡ್ತಾರೆ. ಹಾಗಾಗಿ ನೀನು ಚಿಂತೆ ಮಾಡೋದು ಬೇಡ. So the blessing of Emmanuel is the greatest blessing that we have to enjoy, especially in our remnant years. ಹಾಗಾಗಿ ನಮ್ಮ ಒಂದು ಉಳಿದವರ ಅಥವಾ ಈ ಒಂದು ಯೌವನ ವಯಸ್ಸಲ್ಲಿ ಯೇಸು ಇಮ್ಮಾನುವೇಲನಾಗಿ ನಮ್ಮ ಜೊತೆ ಇರುವಂತಹ ಆಶೀರ್ವಾದವನ್ನ ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ಅನುಭವಿಸಬೇಕು. As you prepare in your studies, in your school or your skills, whatever you have to enjoy the blessing of Emmanuel, that God will never leave you. ಹಾಗಾಗಿ ನಿನ್ನ ಜೀವನದಲ್ಲಿ ಈ ವಯಸ್ಸಲ್ಲಿ ದೇವರು ನಿನ್ನ ಜೊತೆ ಇದ್ದಾರೆ, ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ ಅನ್ನುವಂತ ಆಶೀರ್ವಾದವನ್ನ ನೀನು ಅನುಭವಿಸಬೇಕು, ಆನಂದಿಸಬೇಕು. And especially when you're being attacked by the devil, we have to remember we're not alone. We are not fighting the spiritual battle by ourselves. ಅದಕ್ಕೂ ಹೆಚ್ಚಾಗಿ ಸೈತಾನನು ಯಾವಾಗೆಲ್ಲ ನಿಮ್ಮನ್ನ ಶೋಧಿಸೋದಕ್ಕೆ ಬರ್ತಾನೋ ಅವಾಗೆಲ್ಲ ನೀವು ಆತ್ಮಿಕ ಈ ಹೋರಾಟದಲ್ಲಿ ಇದ್ದೀರಾ ಅನ್ನೋದನ್ನ ಮರಿಬಾರ್ದು. ಆ ಹೋರಾಟದಲ್ಲಿ ನೀವು ಒಬ್ಬರೇ ಇಲ್ಲ, ದೇವರು ನಿಮ್ ಜೊತೆ ಇದ್ದಾರೆ ಅನ್ನೋದನ್ನ ಮರಿಬಾರ್ದು. And you feel so comfortable, so like even though you've received persecution or you might be in many difficult situations, you can still rejoice to God because you are not alone. ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಕಷ್ಟಗಳು ಬರಬಹುದು, ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ನೀನು ಒಬ್ಬನೇ ಇದೆಯಾ ಅಂತ ಅನ್ಕೋಬೇಡ, ದೇವರು ನಿನ್ ಜೊತೆ ಇದ್ದಾರೆ. ಹಾಗಾಗಿ ದೇವರಲ್ಲಿ ನೀನು ಸಂತೋಷಿಸಬೇಕು. And that's because Jesus said to cast all our anxieties on him. That's Matthew 11:28. ಅದಕ್ಕೇನೆ ಮತ್ತಾಯ 11:28 ಯೇಸುಸ್ವಾಮಿನೇ ಹೇಳಿದ್ದಾರೆ, ನಿಮ್ಮೆಲ್ಲಾ ಕಷ್ಟಗಳನ್ನ ನನ್ನ ಮೇಲೆ ಹಾಕಿರಿ ಎಂಬುದಾಗಿ. So it's not there, but Matthew 11:28 is it's a Bible verse I always hold to as well. Come to me, all who are weary and burdened. ನಾನು ಕೂಡ ಆ ವಚನವನ್ನ ನನ್ನ ಒಡಂಬಡಿಕೆಯಾಗಿ ಇಟ್ಕೊಂಡು ನಾನು ಪ್ರಾರ್ಥಿಸ್ತೇನೆ. ಯಾಕಂದ್ರೆ ದೇವರು ಹೇಳ್ತಾರೆ, ಎಲೈ ಕಷ್ಟಪಡುವರೆ ಹೊರತು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ. Also 1 Peter 5:7-8, Jesus says, cast all your anxieties on me. ಮತ್ತು 1 ಪೇತ್ರ 5:7 ಮತ್ತು 8ನೇ ವಚನಗಳು ನೋಡುವಾಗ, ನಿಮ್ಮ ಎಲ್ಲ ಚಿಂತಾ ಭಾರವನ್ನ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸುತ್ತಾ ಇದ್ದೇನೆ ಎಂಬುದಾಗಿ ದೇವರು ಹೇಳೋದನ್ನು ನೋಡ್ತೀವಿ. So in 1 Peter 5:7-8, he says, cast all your anxieties on me because I know the devil is prowling around looking for someone to devour. ದೇವರು ಹೇಳೋದು ಏನಲ್ಲಿ ಅಂದ್ರೆ, ನಿಮ್ಮ ಎಲ್ಲಾ ಚಿಂತೆಯನ್ನ, ಭಾರಗಳನ್ನ, ಕಷ್ಟಗಳನ್ನ ನನ್ನ ಮೇಲೆ ಹಾಕಿರಿ, ನಾನು ಅದಕ್ಕೆ ಪರಿಹಾರ ಕೊಡ್ತೇನೆ. ಯಾಕಂದ್ರೆ 8ನೇ ವಚನದಲ್ಲಿ ನಾವು ನೋಡ್ತೇವೆ, ಸೈತಾನನು ಗರ್ಜಿಸು ಸಿಂಹದೋಪದಲ್ಲಿ ಯಾರು ನುಂಗ್ಲಿ ಅಂತ ಹುಡುಕ್ತಾ ಇದ್ದಾನೆ. ಆ ಕಷ್ಟಗಳಲ್ಲಿ ನೀವು ಇರೋದಾದ್ರೆ ಸೈತಾನ ಆ ಕಷ್ಟದ ಮೂಲಕ ನಿಮ್ಮನ್ನ ಯಾಮಾರಿಸಬಹುದು ಅಂತ ದೇವ್ರಿಗೆ ಗೊತ್ತು. Yeah, so God knows the devil is attacking us all the time. God knows the devil gives us stress and worries, but he said, don't worry because I am with you, and give all your anxieties to me. So ಸೈತಾನ ಯಾವಾಗ್ಲೂ ಕೂಡ ನಮ್ಮನ್ನ ವಿರೋಧಿಸ್ತಿದ್ದಾನೆ, ನಮ್ಮನ್ನ ಮೋಸ ಮಾಡ್ಲಿಕ್ಕೆ, ನಮ್ಮನ್ನ ಹಾಳು ಮಾಡ್ಲಿಕ್ಕೆ ನೋಡ್ತಿದ್ದಾನೆ ಅಂತ ದೇವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ ನೀವು ಯಾವ ವಿಷಯದಲ್ಲೂ ಚಿಂತೆ ಮಾಡಬೇಡಿರಿ ಎಂಬುದಾಗಿ ದೇವ್ರು ಹೇಳ್ತಿದ್ದಾರೆ. So a lot of us, we can become very sick when we're stressed. ನಾವು ಯಾವಾಗ ಜಾಸ್ತಿ ಚಿಂತೆ ಮಾಡ್ತಾ ಇರ್ತೀವೋ ಆಗ ನಾವು ಅನಾರೋಗ್ಯಕ್ಕೆ ಒಳಗಾಗ್ತೀವಿ. Like when we have a problem or we're scared about something, 24/7 our brain is thinking about that problem. ನಾವು ಕೆಲವು ಸಮಸ್ಯೆಗಳಲ್ಲಿ, ಕೆಲವು ಕಷ್ಟಗಳಲ್ಲಿ, ಚಿಂತೆಗಳಲ್ಲಿ ಬಿದ್ದಾಗ 24 ಗಂಟೆ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದ್ರಿಂದ ನಾನಾ ವಿಧವಾದ ಕಾಯಿಲೆಗಳು ನಮಗೆ ಬರುತ್ತೆ. So through that incident, Satan attacks our mind and then our body begins to suffer. We can become very sick. ಸೊ ಅಂತ ಒಂದು ಕಷ್ಟ ಅಥವಾ ಸಮಸ್ಯೆಗಳ ಮಧ್ಯದಲ್ಲಿ ಸೈತಾನನು ನಮ್ಮನ್ನ ಪದೇ ಪದೇ ಅಟ್ಯಾಕ್ ಮಾಡಿ ನಮ್ಮ ಆಲೋಚನೆಗಳಲ್ಲಿ ಅಥವಾ ನಮ್ಮ ಶರೀರದಲ್ಲಿ ಅನೇಕ ಸಮಸ್ಯೆಗಳು, ಅನಾರೋಗ್ಯಗಳು ಬರುವಂತೆ ಮಾಡ್ತಾನೆ.
But as a child of God, God said there's no reason to suffer like that. We don't have to suffer like a non-believer. ಆದ್ರೆ ದೇವರು ಹೇಳೋದೇನು ಅಂತ ಹೇಳಿದ್ರೆ, ದೇವರ ಮಕ್ಕಳಾಗಿ ನಾವು ಯಾವ ವಿಷಯದಲ್ಲಿ ಕೂಡ ಚಿಂತೆ ಮಾಡಿಕೊಂಡು ದುಃಖ ಪಡೋದು ಬೇಡ ಎಂಬುದು. We have to hold on to the gospel. We have to pray in the name of Jesus Christ to break down all of the forces of darkness. ನಾವು ಸುವಾರ್ತೆನ ಹಿಡ್ಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಕತ್ತಲೆಯ ಶಕ್ತಿಗಳನ್ನ ಮುರಿದು ಹಾಕ್ಬೇಕು. And the more you pray, the more you use your spiritual authority, you can have a lot of experience. ನೀವೆಷ್ಟು ಜಾಸ್ತಿ ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಹೆಚ್ಚಾಗಿ ದೇವ್ರು ನಿಮಗೆ ಕೊಟ್ಟಿರುವಂತಹ ಆತ್ಮಿಕ ಬಲವನ್ನ ಉಪಯೋಗ ಮಾಡಿ ಸೈತಾನನ ಕಾರ್ಯಗಳನ್ನ ನಾಶ ಮಾಡಬಹುದು. Yeah, so you experience the darkness being broken down. You can experience true freedom and peace inside of Christ. ಅಂದ್ರೆ ನೀವು ಪ್ರಾರ್ಥನೆ ಮಾಡೋದ್ರ ಮೂಲಕ ಯಾವ ರೀತಿ ದೇವರು ನಿಮ್ಮನ್ನ ಎಲ್ಲ ಕತ್ತಲೆಯ ಶಕ್ತಿಗಳಿಂದ, ಚಿಂತೆಗಳಿಂದ, ಸಮಸ್ಯೆಗಳಿಂದ ಬಿಡಿಸ್ತಾನೆ ಎಂಬುದಾಗಿ ನೀವೇ ಅದನ್ನ ಅನುಭವಿಸಿ ನೋಡಬಹುದು. And then you become a witness. So you can testify to your friends. I was very stressed about this problem. I had a lot of anxiety, but look at me. I held on to the gospel and I received healing. ಅದಾದ್ಮೇಲೆ ನೀವು ಅನೇಕರಿಗೆ, ನಿಮ್ಮ ಸ್ನೇಹಿತರಿಗಾಗ್ಲಿ ಅಥವಾ ಬೇರೆಯವರ ಸಂಗಡ ನೀವು ಸಾಕ್ಷಿಯಾಗಿ ನಿಲ್ಲುತ್ತೀರಾ. ನನ್ನ ಜೀವನದಲ್ಲಿ ಈ ತರ ಸಮಸ್ಯೆಗಳಿತ್ತು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟೆ, ಪ್ರಾರ್ಥನೆ ಮಾಡಿದೆ, ಅದರಿಂದ ದೇವರು ನನ್ನ ಸಂಪೂರ್ಣ ಬಿಡಿಸಿದ್ರು ಎಂಬುದಾಗಿ ಇನ್ನೊಬ್ಬರಿಗೆ ನೀನು ಹೇಳೋದಕ್ಕೆ ಸಾಧ್ಯವಾಗುತ್ತೆ. So me, I am like, my spiritual problem as well is anxiety. I think too much going on in my brain. ನನ್ನ ಒಂದು ಸಮಸ್ಯೆ ಕೂಡ ಏನು ಅಂತ ಹೇಳಿದ್ರೆ ಚಿಂತೆ, ತುಂಬಾನೇ ಚಿಂತೆ ಮಾಡ್ತೈತಿ ನನ್ನ ಮನಸ್ಸಲ್ಲಿ. But there's no reason to think about too many things because Christ already prepared everything for us. ಆದ್ರೆ ನಾವು ಯಾವ್ದ್ರ ಕುರಿತು ಹೆಚ್ಚಾಗಿ ಚಿಂತೆ ಮಾಡೋದು ಬೇಡ. ಕಾರಣ ಯೇಸು ಕ್ರಿಸ್ತ ನಮಗೋಸ್ಕರ ಎಲ್ಲವನ್ನ ಈಗಾಗಲೇ ಸಿದ್ಧ ಮಾಡಿ ಇಟ್ಟಿದ್ದಾರೆ. There is a sure path. If we walk on the path of Christ, the walk on the path of the covenant, the Bible says we are bound to have victory. ದೇವರ ವಾಕ್ಯಾನುಸಾರ ನಾವು ನೋಡೋದಾದ್ರೆ ನಾವ್ ಯಾವ್ದ್ರ ಕುರಿತು ಕೂಡ ಚಿಂತೆ ಮಾಡೋದು ಬೇಡ. ದೇವ್ರು ತೋರಿಸಿರುವಂತಹ ಆ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ತಾ ಇದ್ರೆ ದೇವ್ರು ಸಿದ್ಧಪಡಿಸಿರೋದು ಎಲ್ಲವನ್ನ ಕೂಡ ನಾವು ಪಡ್ಕೊಳ್ತೀವಿ. But because we use our humanism too much, we think about too many things. That's how the devil makes us stress and have anxiety. ಆ ಮಾನವ ತತ್ವವನ್ನ ಜಾಸ್ತಿ ಉಪಯೋಗಿಸ್ತೀವಿ. ಅಂದ್ರೆ ನಮ್ಮ ಮಾನವನ ಒಂದು ಆಲೋಚನೆಗಳನ್ನ ಜಾಸ್ತಿ ನಾವು ಉಪಯೋಗಿಸ್ತೀವಿ. ಅದಕ್ಕೋಸ್ಕರನೇ ಸೈತಾನನು ಅನೇಕ ಚಿಂತೆಗಳನ್ನ ನಮಗೆ ಕೊಡ್ತಾನೆ. So remnants, if you have the sure direction for your life, if you tell God, I want to live for the gospel, I want my study, my occupation to be used for the gospel. ಸೊ ಇಲ್ಲಿರುವಂತವ್ರೆಲ್ಲರೂ ಕೂಡ ನೀವು ನಿಮ್ಮ ಜೀವಿತಗಳು, ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ದೇವರಿಗೋಸ್ಕರ, ಸುವಾರ್ತೆಗೋಸ್ಕರ ಉಪಯೋಗವಾಗುವಂತೆ ಪ್ರಾರ್ಥನೆ ಮಾಡುವವರಾಗಿರ್ಬೇಕು. With that simple confession, with that direction, God will lead your life. ಆ ಚಿಕ್ಕ ಒಂದು ಅರಿಕೆಯ ಮೂಲಕ ಅಥವಾ ಆ ಒಂದು ಒಪ್ಪಿಸುವಿಕೆ ಮೂಲಕ ದೇವರು ನಿನ್ನ ಜೀವಿತವನ್ನ ನಡೆಸ್ತಾರೆ. It's the same for the worldly people. They have their own motives. They have their own goals and dreams that they want to fulfill. ಲೋಕದಲ್ಲಿರುವಂತ ಅನ್ಯ ಜನರಿಗೆ ಅವ್ರದೇ ಆದಂತ ಆಲೋಚನೆಗಳು, ಅವ್ರದೇ ಆದಂತ ಗುರಿಗಳಿದೆ. ಅದನ್ನ ನೆರವೇರಿಸೋದಕ್ಕಂತಾನೆ ಅವ್ರ ಜೀವನ ಮಾಡ್ತಿದ್ದಾರೆ. All of the elites in the world, they have success because they have a goal and they concentrate on that goal and they put all their energy to do that one thing. ಲೋಕದಲ್ಲಿರುವಂತವರೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಗುರಿಯನ್ನು ಇಟ್ಕೊಂಡು ಅವರ ಜೀವಿತವನ್ನ, ಅವ್ರಿಗಿರೋದೆಲ್ಲವನ್ನು ಕೂಡ ಗುರಿ ತಲುಪೋದಕ್ಕೋಸ್ಕರನೇ ಬಳಸ್ತಿದ್ದಾರೆ. ಅದಕ್ಕೋಸ್ಕರ ಅನೇಕರು ಅದರಲ್ಲಿ ಯಶಸ್ಸು ಕೂಡ ಗಳಿಸ್ತಿದ್ದಾರೆ. But is what they're doing, is it really important in a spiritual sense? Is it something for the eternal glory of God? ಆದ್ರೆ ಅವರು ಮಾಡ್ತಿರುವಂತಹ ಕೆಲಸ ಅಥವಾ ಅವರು ಸಾಧಿಸ್ತಿರುವಂತಹ ಗುರಿಗಳು ನಿಜವಾಗ್ಲೂ ಅದು ದೇವರ ವಿಷಯನ, ಆತ್ಮಿಕ ವಿಷಯನ ಅಥವಾ ಆತ್ಮಿಕವಾದ ಮಹಿಮೆನ ಹೊಂದುವಂತ ಕಾರ್ಯನ ಅಂದ್ರೆ ಯೋಚನೆ ಮಾಡ್ಬೇಕು. If they have no covenant, it's like Genesis 11, the Tower of Babel. It is bound to crumble down. ಅನ್ಯ ಜನರು ಸುವಾರ್ತೆನ ಹಿಡ್ಕೊಳ್ಳದೆ ಅವ್ರ ಜೀವಿತಗಳಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಹೋದ್ರು ಕೂಡ ಅದು ಬಾಬೆಲ್ ಗೋಪುರ, ಆದಿಕಾಂಡ 11ರಲ್ಲಿ ಬಾಬೆಲ್ ಗೋಪುರವನ್ನು ಕಟ್ಟುವ ಹಾಗೆ. So sometimes we can compare ourselves to the worldly people and we think, I am so, like, I have nothing compared to them. They're so amazing and they're so great. But without the covenant, everything that they have will fade away. ನಾವು ಕೆಲಸಲ್ಲಿ ಅನ್ಕೋಬಹುದು, ಅನ್ಯ ಜನ ನೋಡಿ ಅವರೇ ಪರವಾಗಿಲ್ಲ, ಅವರೇ ಚೆನ್ನಾಗಿದ್ದಾರೆ, ಎಲ್ಲವೂ ಅವ್ರ ಹತ್ರ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರ ಹತ್ರ ಇಲ್ದಿರೋದೇನು ಗೊತ್ತಾ? ದೇವ್ರು, ಸುವಾರ್ತೆ, ಅದು ನಿನ್ನ ಹತ್ರ ಇದೆ. ಅದಕ್ಕೋಸ್ಕರ ನೀನು ಧೈರ್ಯವಾಗಿರ್ಬೇಕು, ಯಾವ್ದ್ರ ಕುರಿತು ಚಿಂತೆ ಮಾಡಬಾರ್ದು. But this gospel movement, this covenant that we live for, it is the eternal covenant. So even when we die, our next generation, all of the remnants after you, they will receive this blessing through us.
ಈ ಸುವಾರ್ತೆ ಅನ್ನೋದು ನಿನಗ್ ಮಾತ್ರ ಅಲ್ಲ, ನಿನ್ನ ನಂತರ ನಿಮ್ಮ ಮಕ್ಕಳಿಗಾಗ್ಲಿ ಮತ್ತೆ ಮುಂದೆ ಬರುವಂತ ಸಂತತಿಗಾಗ್ಲಿ ಎಲ್ಲರಿಗೂ ಇದೇ ಸುವಾರ್ತೆನೆ ಅವ್ರಿಗೆ ರಕ್ಷಣೆ ಮಾಡುವಂತದ್ದು, ಅವ್ರನ್ನ ಪರಲೋಕಕ್ಕೆ ನಡೆಸುವಂತದ್ದು. And that's what Satan hates the most. So Satan hates it when we stand up as the remnant, when we want to live for God's kingdom. So he attacks us a lot. ನಾವು ಸುವಾರ್ತೆನ ಹಿಡ್ಕೊಂಡಾಗ, ದೇವರ ಮಕ್ಕಳಾಗಿ ಜೀವಿಸಬೇಕು ಅನ್ನುವಾಗ, ಸತ್ಯದಲ್ಲಿ ನಿಲ್ಲುವಾಗ, ಈ ದೇವ್ರಿಗೋಸ್ಕರ ಜೀವಿಸುವಾಗ ಸೈತಾನನು ಸತತವಾಗಿ ನಮಗೆ ಹಿಂಸೆಗಳನ್ನು ಕೊಡ್ತಿರ್ತಾನೆ. So let's look at Revelation 12:9-10. ನಾವು Sorry, I added it after. ನಾವು ಪ್ರಕಟಣೆ ಗ್ರಂಥದಲ್ಲಿ 12ನೇ ಅಧ್ಯಾಯವನ್ನ ಓದೋಣ, ಒಂದೆರಡು ವಚನ 9-12. ಪ್ರಕಟಣೆ 12, 9-12. Revelation 12. Yes, 9-10. 9-10 ಓದ್ಕೋಣ. ಭೂಲೋಕದವರೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದನು. ಅದು, ಈಗ ಜಯವು, ಶಕ್ತಿಯು, ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. Amen. So it talks there about the ancient serpent, that is Satan, the devil. ಸೊ ಇಲ್ಲಿ ಆಗ ಪುರಾತನ ಘಟ ಸರ್ಪದ ಬಗ್ಗೆ ಮಾತನಾಡ್ತಾ ಇದೆ. ಅದು ಯಾರು ಅಂದ್ರೆ ಸೈತಾನನು. So we know Genesis 3, it says that Genesis 3:1, the serpent was the most crafty animal. So that serpent from Genesis is the same one in Revelation. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡಿದಂತ ಆ ಸರ್ಪ ಅದು ತುಂಬಾ ಯುಕ್ತಿ ಉಳ್ಳದೆಂಬುದಾಗಿ ನಾವು ನೋಡ್ತೇವೆ. ಅದೇ ಸರ್ಪ ಈ ಒಂದು ವಚನದಲ್ಲಿ ಮಾತನಾಡ್ತಾ ಇರೋದು. And it says there in verse 10 that he is the accuser of our brothers and sisters, who accuses them before our God day and night. ಇಲ್ಲಿ 10ನೇ ವಚನದಲ್ಲಿ ಕೊನೆಯಾಗಿ ನಾವು ನೋಡಿದ್ವಿ, ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನೆಂಬುದಾಗಿ. Yeah, so this devil loves to accuse us, loves to make us remember our old nature, make us remember many things about the past that we want to overcome. ಈ ಸೈತಾನನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ನಾವು ಯೇಸುಸ್ವಾಮಿ ನಂಬಕ್ ಮುಂಚೆ ಏನೆಲ್ಲ ತಪ್ಪುಗಳನ್ನು ಮಾಡಿರ್ತೀವೋ, ನಮ್ ಜೀವನ ಯಾವ ರೀತಿ ಇರುತ್ತೋ ಅದನ್ನ ಪದೇ ಪದೇ ಗುರುತಿಸಿ ನಾವು ತುಂಬಾ ಕೆಟ್ಟವರು ಅನ್ನೋ ರೀತಿಯಲ್ಲಿ ಅವನು ನಮ್ಮನ್ನ ಮಾಡ್ತಿರ್ತಾನೆ. ದೇವರಲ್ಲಿ ಸುವಾರ್ತೆಯಲ್ಲಿ ಸಂತೋಷಿಸೋದಕ್ಕೆ ಅವನು ಬಿಡೋದಿಲ್ಲ. So actually we can't trust our thoughts all the time. ಎಲ್ಲಾ ಸಮಯದಲ್ಲೂ ನಮ್ಮ ಆಲೋಚನೆಗಳನ್ನ ನಂಬೋದಕ್ಕೆ ಆಗೋದಿಲ್ಲ. We have a lot of wrong thoughts still inside of us. Even though we have the gospel, Satan tries to use our old thoughts, wrong thoughts against us. ನಮ್ಮಲ್ಲಿ ಒಳ್ಳೆ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಎರಡೂ ಇರುತ್ತೆ. ಹಳೆ ಆಲೋಚನೆಗಳು ಕೂಡ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ಸೈತಾನನು ನಮ್ಮ ಹಳೆ ಆಲೋಚನೆಗಳನ್ನು ಉಪಯೋಗಿಸಿ ನಮ್ಮನ್ನ ಯಾಮಾರಿಸೋಕೆ ನೋಡ್ತಾನೆ. So there are a lot of thoughts that seem right in the worldly sense, but in the gospel sense they are completely wrong. ಲೋಕದ ದೃಷ್ಟಿಯಲ್ಲಿ ನಮ್ಮ ಹಳೆ ಆಲೋಚನೆಗಳು ಒಳ್ಳೆವಂತ ಕಾಣಿಸುತ್ತೆ, ಆದ್ರೆ ಸುವಾರ್ತೆಯ ದೃಷ್ಟಿಯಲ್ಲಿ ಅವು ಅಷ್ಟು ಒಳ್ಳೆವಲ್ಲ. For example, a lot of remnant parents, they think that the way for their children to have success is to do a lot of studying or a lot of tutoring. ಇಲ್ಲಿ ಲೋಕದ ಪ್ರಕಾರ ನೋಡೋದಾದ್ರೆ, ಅವ್ರೇನಾದ್ರೂ ಅವ್ರ ಮಕ್ಕಳು ಏನಾದ್ರೂ ಗುರಿ ಸಾಧಿಸಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಓದಬೇಕು ಅನ್ನೋದೊಂದು ಅವ್ರು ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ. So some parents might ask their children to go to tutoring or go to study instead of coming to worship and listening to the word of God. ಹಾಗಾಗಿ ಇನ್ನೂ ಕೆಲವರು ದೇವರ ಮಕ್ಕಳೇ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ತಮ್ಮ ಮಕ್ಕಳು ಸಭೆಗೂ ಬರ್ದೆ ಆರಾಧನೆಗೂ ಬರ್ದೆ ಅವ್ರು ಓದ್ಕೊಳ್ಳಿ, ಟ್ಯೂಷನ್ಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಸಮಯವನ್ನು ಕೂಡ ನಿರ್ಲಕ್ಷ್ಯ ಮಾಡಿ ಓದೋದ್ ಕಡೆ ಅವರು ಕಳಿಸ್ತಾರೆ. Yeah, so it seems rightful in the worldly sense. Yes, we have to study to have a lot of worldly success, but in the gospel sense, if we don't have the true spiritual knowledge, we can never have success. ಹೌದು, ಲೋಕದ ರೀತಿಯಲ್ಲಿ ಓದು ತುಂಬಾನೇ ಮುಖ್ಯ, ಆದ್ರೆ ಅದಕ್ಕಿಂತ ಮುಖ್ಯ ನಮಗೆ ಆತ್ಮಿಕ ಜೀವನ, ಆತ್ಮಿಕ ವಿಷಯಗಳು. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರಯೋಜನ ಇರೋದಿಲ್ಲ. And a lot of children now, they have depression, even they're the smartest student in their class, but they have depression, anxiety, a lot of spiritual problems. ತುಂಬಾ ಬುದ್ಧಿವಂತ, ತಿಳುವಳಿಕೆ ಇರುವಂತಹ ಒಂದು ಸ್ಟೂಡೆಂಟ್ಸ್ ಕೂಡ ಅನೇಕ ರೀತಿಯ ಖಿನ್ನತೆಗಳನ್ನ ಅನುಭವಿಸ್ತಿರ್ತಾರೆ. But for the remnant, even if you enjoy the gospel, but
you are the last in your class, or you're not doing well, as the one who enjoys the gospel, you are more blessed than the one with no gospel who is number one in your class. ಆದ್ರೆ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಒಂದ್ ವೇಳೆ ನೀವು ನಿಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಚೆನ್ನಾಗಿ ಓದದೇ ಇದ್ರು ಕೂಡ, ಅಥವಾ ಒಂದ್ ವೇಳೆ ಎಲ್ಲ ಎಜುಕೇಶನ್ ಅಲ್ಲಿ ನೀನ್ ಸ್ವಲ್ಪ ಹಿಂದೆ ಇದ್ರು ಕೂಡ, ನಿನ್ನಲ್ಲಿ ಕ್ರಿಸ್ತನ್ ಇರೋದ್ರಿಂದ, ಸುವಾರ್ತೆ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಚೆನ್ನಾಗಿ ಓದ್ತಿರುವಂತ ಸ್ಟೂಡೆಂಟ್ಸ್ ಗಿಂತ ಹೆಚ್ಚಾಗಿ ದೇವ್ರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. Yes, I'm not saying you shouldn't study well. You have to study well for the gospel, but study with the gospel and your knowledge together. ನೀವ್ ಯಾರು ಓದೋದು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ, ಓದ್ ಇಂಪಾರ್ಟೆಂಟೇ. ಆದ್ರೆ ಸುವಾರ್ತೆಗಿಂತ ದೇವ್ರಿಗಿಂತ ಅಲ್ಲ, ದೇವ್ರು ತುಂಬಾ ಮುಖ್ಯವಾಗ್ಬೇಕು, ಸುವಾರ್ತೆ ಮುಖ್ಯವಾಗ್ಬೇಕು, ಅದ್ರ ಜೊತೆಗೆ ನಿಮ್ಮ ವಿದ್ಯಾಭ್ಯಾಸ ಕೂಡ ಮುಖ್ಯವಾಗ್ಬೇಕು ಅಂತ ಹೇಳ್ತಾ ಇದ್ದೀನಿ. Yeah, so there's a representative Bible verse that we always look at. It's not on the screen. Psalm 78, 70 to 72. Let's have a look. Psalm 78, 70 to 72. ಇಲ್ಲಿ ನಾವು ಒಂದು ವಚನವನ್ನು ಓದ್ಕೊಳ್ಳೋಣ. ಕೀರ್ತನೆಗಳು 78, 70ರಿಂದ 72. ಇದಲ್ಲದೆ ಆತನು ತನ್ನ ಸೇವಕನಾದ ದಾವಿದನನ್ನು ಆರಿಸಿ ಕುರಿಹಟ್ಟಿಯಿಂದ ತೆಗೆದುಕೊಂಡು ಮರಿಕುರಿಗಳನ್ನು ರಕ್ಷಿಸುವ ಕೆಲಸದಿಂದ ಬಿಡಿಸಿ ಅವನನ್ನು ತನ್ನ ಪ್ರಜೆಗಳಾದ ಯಾಕೋಬ್ಯರನ್ನು, ಅಂದರೆ ತನ್ನ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲ್ಯರನ್ನು ಸಾಕುವುದಕ್ಕೆ ನೇಮಿಸಿದನು. ಇವನು ಅವರನ್ನು ಯಥಾರ್ಥ ಹೃದಯದಿಂದ ಸಾಕಿ ತನ್ನ ಹಸ್ತ ಕೌಶಲ್ಯದಿಂದ ನಡೆಸಿದನು. ಆಮೆನ್. Amen. So King David, what did King David have? Verse 72, integrity of heart and skillful hand. ಆ ಒಂದು ದಾವಿದನಲ್ಲಿ ಏನಿತ್ತು ಎಂಬುದಾಗಿ ನೋಡುವಾಗ 72ನೇ ವಚನ ಹೇಳುತ್ತೆ, ಇವನು ಅವರನ್ನು ಯಥಾರ್ಥ ಹೃದಯದಿಂದಲೂ ಸಾಕಿ ತನ್ನ ಹಸ್ತ ಕೌಶಲ್ಯದಿಂದ ನಡೆಸಿದನು ಎಂಬುದಾಗಿ ನೋಡು. So King David was the shepherd. So he had the skill. He had the skill of looking after the sheep, but he also had the integrity of heart. He had a heart towards God. ದಾವಿದನು ಕುರಿ ಮೇಯಿಸುವ ಕುರುಬನಾಗಿದ್ದರಿಂದ ಹಸ್ತ ಕೌಶಲ್ಯ ಇತ್ತು, ಯಾವ ರೀತಿ ಅವುಗಳನ್ನ ರಕ್ಷಿಸಬೇಕು ಅಂತ. ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಯಥಾರ್ಥ ಹೃದಯ ಇತ್ತು ದೇವ್ರ ಕಡೆ. So with your skill, with your study, and with your heart towards God, they have to go together for the covenant. ಸೊ ನಿನ್ನ ಜ್ಞಾನ, ನಿನ್ನ ವಿದ್ಯಾಭ್ಯಾಸ, ನಿನ್ನ ಹಸ್ತ ಕೌಶಲ್ಯದ ಜೊತೆಗೆ ದೇವ್ರ ಮೇಲೆ ನಿನ್ನ ಹೃದಯ ಮುಖ್ಯವಾಗುತ್ತೆ. ಇವೆಲ್ಲವೂ ಒಟ್ಟೊಟ್ಟಿಗೆ ಹೋಗ್ಬೇಕಾಗಿದೆ. So regardless of what the devil tries to accuse us of, or if we have a bad background, we have nothing, doesn't matter. Your integrity of heart, God will raise you up. ನಿನಗೇನಿದೆ, ಏನಿಲ್ಲ, ನಿನಗೆ ಸಪೋರ್ಟ್ ಮಾಡೋರು ಯಾರಿದ್ದಾರೆ, ಯಾರಿಲ್ಲ, ನಿನ್ನ ಹಿನ್ನೆಲೆ ಏನು, ನಿನ್ನ ಪರಿಸ್ಥಿತಿಗಳೇನು, ಅದ್ಯಾವುದು ಯೋಚನೆ ಮಾಡಬೇಡ. ನಿನ್ನ ಹೃದಯ ದೇವ್ರ ಕಡೆ ಯಥಾರ್ಥವಾಗಿರೋದಾದ್ರೆ ಖಂಡಿತವಾಗ್ಲೂ ದೇವ್ರು ನಿನ್ನನ್ನು ಉಪಯೋಗಿಸ್ತಾರೆ. So we need the steadfast faith against the devil. We need to be very strong in our faith to overcome the devil. ಅದಕ್ಕೋಸ್ಕರನೇ ನಿನ್ನ ಒಂದು ನಂಬಿಕೆ ಕದಲ್ದಂಗೆ ಇರಬೇಕು. ಅದೇ ಸಮಸ್ಯೆಗಳೆಲ್ಲ ಕದಲ್ಬಾರ್ದು. ಯಾವಾಗ ಅಷ್ಟು ಬಲವಾದ ನಂಬಿಕೆ ನೀನು ಕ್ರಿಸ್ತನಲ್ಲಿ ಹೊಂದಿರ್ತೀಯೋ, ಸೈತಾನನ ನೀನು ಜಯಿಸೋಕೆ ಸುಲಭವಾದ ಮಾರ್ಗವಾಗುತ್ತೆ. There's so many ways for the devil to attack us, through the culture, through our thoughts and minds. We can't do it with our own power. ಸೈತಾನನು ಅನೇಕ ರೀತಿಯಲ್ಲಿ ನಮ್ಮನ್ನ ಮೋಸ ಮಾಡಕ್ ನೋಡ್ತಾನೆ. ನಮ್ಮ ಆಲೋಚನೆಗಳಾಗ್ಬೋದು, ಲೋಕದ ವಿಷಯಗಳಾಗ್ಬೋದು, ಸಂಪ್ರದಾಯಗಳಾಗ್ಬೋದು, ಈ ಲೋಕದ ವಿಷಯಗಳಿಂದ ಮೋಸ ಮಾಡ್ಲಿಕ್ಕೆ ನೋಡ್ತಾನೆ. ಇವೆಲ್ಲವನ್ನ ನಾವು ನಮ್ಮ ಬಲದಿಂದ ಜಯಿಸಕ್ ಆಗಲ್ಲ. So let's read James 4:7. James chapter 4 verse 7. ನಾವು ಯಾಕೋಬ 4:7 ಓದ್ಕೊಳ್ಳೋಣ, ಸ್ಕ್ರೀನ್ ಮೇಲೆ ಇದೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಆಮೆನ್. Amen. So we have to submit ourselves to God. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕು ಅಂತ. That's the only way we can resist the devil. We can't resist the devil with our own power. ನಮ್ಮ ಬಲದಿಂದ ಸೈತಾನನ ಗದರಿಸೋದಕ್ಕೋ ಎದುರಿಸೋದಕ್ಕೋ ಆಗುವುದಿಲ್ಲ. Without the power of the gospel, without the power of God, all the devil has to do is put one thought in your mind and then we follow the devil. ಸೈತಾನನ ಬಲವನ್ನ ಜಯಿಸಬೇಕು ಅಂದ್ರೆ ದೇವರ ಸುವಾರ್ತೆಯಿಂದ, ದೇವರಿಂದ ಮಾತ್ರನೇ ಸಾಧ್ಯವಾಗುತ್ತೆ. ಅದಿಲ್ಲದೆ ನಮ್ಮ ಆಲೋಚನೆಯಲ್ಲಿ ಏನಾದ್ರೂ ನಮ್ಮಿಂದ ಸಾಧ್ಯ ಅನ್ಕೊಂಡ್ರೆ ಖಂಡಿತ ಆಗಲ್ಲ. But if we submit ourselves to God, if we truly say we want to live for God, we want to obey the word of God, the devil will flee from us. ಹಾಗಾಗಿನೇ ಇಲ್ಲಿ ನಾವು ನೋಡ್ತಿರೋದು ವಚನದಲ್ಲಿ ದೇವರಿಗೆ ಒಳಗಾಗಿರಿ ಅಂತ. ಯಾವಾಗ ನಾವು ದೇವ್ರಿಗೆ ಒಳಗಾಗ್ತೀವೋ ಆಗ ಮಾತ್ರ ಸೈತಾನ ಎದುರಿಸ್ಲಿಕ್ಕೆ ಆಗುತ್ತೆ, ಆಗ ಮಾತ್ರ ಅವನು ನಮ್ಮನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. So the best way to submit to God is we have to know the word of God. What is the word of God talking about?
ನಾವು ದೇವ್ರ ಒಳಗಾಗಿರ್ಬೇಕು ಅಂದ್ರೆ ಒಂದು ಒಳ್ಳೆ ಮಾರ್ಗ ಯಾವುದು ಅಂದ್ರೆ ದೇವ್ರ ಬಗ್ಗೆ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ತಿಳ್ಕೊಳ್ಳೋದು ಮುಖ್ಯವಾಗುತ್ತೆ. In Matthew chapter 4, there was a time when Jesus was in the wilderness and the devil came to tempt him. ಯೇಸು ಸ್ವಾಮಿ 40 ದಿನ ಉಪವಾಸ ಇದ್ಕೊಂಡು ಅರಣ್ಯದಲ್ಲಿ ಇರುವಾಗ ಒಂದು ಮತ್ತಾಯ 4ನೇ ಅಧ್ಯಾಯದಲ್ಲಿ ನೋಡ್ಬೋದು, ಸೈತಾನನು ಶೋಧಿಸೋದಕ್ಕೆ ಬರ್ತಾನೆ. And no matter what the devil said to him, Jesus always replied with the word of God. ಸೈತಾನನು ಏನು ಮಾತನಾಡಿದ್ರು ಪರವಾಗಿಲ್ಲ, ಯೇಸು ಸ್ವಾಮಿ ಪ್ರತಿಯೊಂದು ಮಾತಕ್ಕೂ ಕೂಡ ದೇವರ ವಾಕ್ಯದಿಂದಲೇ ಉತ್ತರ ಕೊಡ್ತಾನೆ. So that means Jesus held to the word and he was never shaken by what the devil said. ಅದರ ಅರ್ಥ ಏನಂದ್ರೆ ದೇವರು ಯೇಸು ಸ್ವಾಮಿ ಕೂಡ ದೇವರ ವಾಕ್ಯವನ್ನು ಅಷ್ಟು ಬಲವಾಗಿ ಹಿಡ್ಕೊಂಡ್ರು, ಮತ್ತೆ ಯಾವ ವಿಷಯದಲ್ಲೂ ಕೂಡ ಅವ್ರು ಕದಲಲಿಲ್ಲ. So finally devil said, "Oh, I can't deceive him anymore. I must go now, run away and deceive someone else." ಆಗ ಸೈತಾನ ಅನ್ಕೊಂಡ, ನಾನು ಈ ಯೇಸುವನ್ನ ಮೋಸ ಮಾಡ್ಲಿಕ್ಕೆ ಯಾಮಾರಿಸೋದಕ್ಕೆ ಆಗೋದಿಲ್ಲ, ನನ್ನ ಕೈಲಿ ಆಗಲ್ಲ, ಯಾಕಂದ್ರೆ ದೇವ್ರ ವಾಕ್ಯ ಹಿಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಸೈತಾನನು ಯೇಸುವನ್ನ ಬಿಟ್ಟು ಓಡಿ ಹೋಗೋದನ್ನ ನೋಡ್ತೀವಿ. Yeah, so remnants, you have to make yourself like that, so strong in the word of God that the devil can't even tempt you with anything. ಹಾಗಾಗಿ ಇಲ್ಲಿರುವಂತ ನೀವೆಲ್ಲರೂ ಕೂಡ ದೇವರ ವಾಕ್ಯವನ್ನ ಬಲವಾಗಿ ಹಿಡ್ಕೊಳ್ಳಿರಿ. ಆ ವಾಕ್ಯವನ್ನ ನೀವು ಯಾವ ರೀತಿ ಹಿಡ್ಕೋಬೇಕು ಅಂದ್ರೆ ಸೈತಾನ ನಿಮ್ಮನ್ನ ಯಾವ ರೀತಿಯಲ್ಲೂ ಶೋಧನೆ ಮಾಡಕ್ ಆಗದೆ ಅವನೇ ಸೋತು ಓಡೋಗ್ಬೇಕು. And we can't be perfect, so there are many times when God will allow us to be deceived by the devil. ತುಂಬಾ ಸಲಿ ಸೈತಾನನು ನಮ್ಮ ಪರಿಸ್ಥಿತಿಗಳಿಗೆ ತಕ್ಕಂತೆ ನಮ್ಮನ್ನ ಮೋಸ ಮಾಡೋದಕ್ಕೆ ನೋಡ್ತಾನೆ. But after you experience that, you will run back to God and you will say, I don't want to do it anymore. ಆದ್ರೆ ಅದು ನಿನಗೆ ಅರ್ಥವಾಗ್ತಿದ್ದಂತೆನೆ ನೀನು ದೇವರ ಬಳಿಗೆ ಹೋಗ್ಬೇಕು, ದೇವರ ವಾಕ್ಯವನ್ನು ಹಿಡ್ಕೋಬೇಕು. Because God will show you this is not the right way. This is not the way for you to become the spiritual summit. ಆಗ ದೇವರೇ ನಿನಗೆ ತಿಳಿಯಪಡಿಸ್ತಾರೆ, ಈ ಮಾರ್ಗ ಅಲ್ಲ, ಈ ರೀತಿಯಾಗಿ ನೀನು ಆತ್ಮಿಕ ಶಿಖರವಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ದೇವರೇ ನಿನಗೆ ತೋರಿಸ್ಕೊಡ್ತಾನೆ. So remnants, you have to really factually experience the name of Jesus Christ. ಹಾಗಾಗಿನೇ ಇಲ್ಲಿ ಇರುವಂತ ಎಲ್ಲ ಉಳಿದವರು ಯೇಸು ಕ್ರಿಸ್ತನನ್ನ ಸುವಾರ್ತೆಯನ್ನ ಸಂಪೂರ್ಣವಾಗಿ ವೈಯಕ್ತಿಕವಾಗಿ ಅನುಭವಿಸಬೇಕು. Anything, honestly, anything happens to you, you have to pray in the name of Jesus Christ. ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಏನೇ ನಡೆದ್ರು ಕೂಡ ನೀವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡೋದನ್ನ ಕಲಿಬೇಕು. Even for me, when I'm late to work, I pray in the name of Jesus Christ, give me a parking spot to park my car. ನಾ ಇಲ್ಲಿ ಆಶ್ರಯದಲ್ಲಿ ನಾನು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಕೆಲವು ಸಲ ನನ್ನ ಕಾರ್ ಪಾರ್ಕ್ ಮಾಡೋಕ್ಕೂ ಜಾಗ ಸಿಗಲ್ಲ, ಅದಕ್ಕೋಸ್ಕರನೂ ನಾನು ಪ್ರಾರ್ಥನೆ ಮಾಡೋದುಂಟು. Yeah, small things like this, we have to rely on God for everything. ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ನಾನು ದೇವರ ಮೇಲೆ ಆಧಾರವಾಗಿರ್ತೀನಿ, ಹಾಗೇನೆ ನಾವು ಮಾಡ್ಬೇಕು ಅನ್ಸುತ್ತೆ. And the more you pray those small prayers, you have the nature to call on the name of Jesus Christ in anything. ಅಂದ್ರೆ ಯಾವಾಗ ನಾವು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಮುಂದೆ ಹೋಗ್ತೀವೋ ಆಗ ನಾವೆಲ್ಲವನ್ನ ದೇವರಲ್ಲಿ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. And you will also have a time when you're deceived by the devil, but you overcome and then you give thanks to God. ಸೈತಾನನು ನಮ್ಮನ್ನ ಮೋಸ ಮಾಡೋದಕ್ಕೆ ಬರ್ತಾನೆ, ನಾವ್ ಯಾವಾಗ ವಾಕ್ಯವನ್ನು ಹಿಡ್ಕೊಂಡು ಅವನ್ನ ಎದುರಿಸಿ ಜಯಿಸ್ತೇವೋ ಆಗ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. So some people, we can become angry. God, why did you let the devil tempt me? Why did you let the devil come and steal my happiness away? ಕೆಲವು ಸಲ ನಾವು ದೇವರ ಮೇಲೆ ಗುಣಗಾಡ್ತೀವಿ, ದೇವರೇ ಈ ಸೈತಾನ್ಗೆ ಯಾಕೆ ನೀವು ಏನೋ ನನ್ನ ಹತ್ರ ಬಂದು ನನ್ನ ಸಂತೋಷವನ್ನ ಸಮಾಧಾನವನ್ನ ಕಿತ್ಕೊಳ್ಳೋ ತರ ಮಾಡಿದ್ರಿ ಎಂಬುದಾಗಿ. I'm saying that because I said that many times. ಯಾಕಂದ್ರೆ ನಾನು ಕೂಡ ಕೆಲವು ಸಲ ಅದನ್ನ ಹೇಳ್ತಿದ್ದೆ ಪ್ರಾರಂಭದಲ್ಲಿ. But then after when I experienced, I really repented and I said, thank you, Lord, you let me experience and come out of the power. ಅದೇ ಸತ್ಯವನ್ನ ಸರಿಯಾಗಿ ನಾನು ತಿಳ್ಕೊಂಡ್ಮೇಲೆ ದೇವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಿದೆ. ದೇವರೇ ಈ ಒಂದು ಸಮಸ್ಯೆಗಳನ್ನ ಪರಿಸ್ಥಿತಿಗಳನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಯಾಕಂದ್ರೆ ಅದರಿಂದಲೇ ನೀವು ನನ್ನ ಜೊತೆ ಇದ್ದೀರಾ ಅನ್ನೋದನ್ನ ಅನುಭವಿಸೋದಕ್ಕೆ ಸಾಧ್ಯವಾಯಿತು ಎಂಬುದಾಗಿ. So all week experience the power in the name of Jesus Christ and you should see the darkness being broken down. ಈ ವಾರ ಪೂರ್ತಿ ದೇವರ ವಾಕ್ಯವನ್ನ ಅನುಭವಿಸಿರಿ, ಯಾವ ರೀತಿ ಸೈತಾನನ ಒಂದು ಅಂಧಕಾರ ನಿಮ್ಮಿಂದ ದೂರವಾಗ್ತಿದೆ ಎಂಬುದಾಗಿ ನೀವೇ ಅದನ್ನ ಅನುಭವಿಸ್ತೀರ. So my greatest prayer for the India Evangelism School is you guys are the witnesses of Jesus Christ. ಭಾರತ ದೇಶದಲ್ಲಿ ನನ್ನ ಒಂದು ಪ್ರಾರ್ಥನಾ ಮನವಿ ಏನಂದ್ರೆ ನೀವೆಲ್ಲರೂ ಕೂಡ ದೇವರಲ್ಲಿ ಸತ್ಯ ಸುವಾರ್ತೆಯಲ್ಲಿ ಬಲವಾದ ಸಾಕ್ಷಿಗಳಾಗಿ ನಿಲ್ಲಬೇಕು ಎಂಬುದಾಗಿ. Yes, so you have the content of the gospel but also the experience to experience in your everyday life. ನಿಮ್ಮೆಲ್ಲರಲ್ಲೂ ಸುವಾರ್ತೆ ಇದೆ, ಪ್ರತಿದಿನ ಈ ಸುವಾರ್ತೆಯನ್ನ ಆನಂದಿಸ್ತಿದ್ದೀರಾ. So I pray, finish now and Pastor Simon will pray. ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ, ಸಮಯ ಆಯ್ತು. ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ಈ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ನಿಮ್ಮ ವಾಕ್ಯವನ್ನು ಬಲವಾಗಿ ಹಿಡ್ಕೊಂಡು ಸೈತಾನ ಎಲ್ಲ ಕಾರ್ಯಗಳನ್ನು ಮುರಿಯಲು ಸಹಾಯ ಮಾಡಿ, ಸುವಾರ್ತೆಯನ್ನ ನಾವು ಬಲವಾಗಿ ಹಿಡ್ಕೊಂಡು ಕ್ರಿಸ್ತನನ್ನ ಬಲವಾಗಿ ಹಿಡ್ಕೊಂಡು ನಿಮಗೋಸ್ಕರ ನಾವು ಸಾಕ್ಷಿಯಾಗಿ ನಿಲ್ಲಲು
ಸೈತಾನನು ತರುವಂತ ಎಲ್ಲಾ ಸಮಸ್ಯೆಗಳು, ಎಲ್ಲಾ ಪರಿಸ್ಥಿತಿಗಳು, ಶೋಧನೆಗಳನ್ನ ಜಯಿಸುವಂತ ಆತ್ಮಿಕ ಬಲವನ್ನು ಅನುಗ್ರಹಿಸ್ರಿ. ವಾಕ್ಯ ಕೊಟ್ಟೆ ನನ್ನ ಮಗಳನ್ನು ಕೂಡ ಆಶೀರ್ವಾದ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್.